ನೀವೇ ಹೇಳ್ದಾಗೆ ಹಂತ ಹಂತವಾಗಿ ಕಾಲಘಟ್ಟದಲ್ಲಿ ಹೆಸರಿನ ಬದಲಾವಣೆ ಮಾಡಿ ಯಾವ್ದು ಮಾಡ್ತೀರಿ? ಕೂಲಿಗಾಗಿ ಕಾಳು ಹಂತ ಹಂತವಾಗಿ ಆ ಹೆಸರುಗಳ ಬದಲಾಯಿತು. ನಂತರ ನರೇಗಾನು ಆಯ್ತು, ಮನ್ರೇಗಾ ಮಾಡಿದವ್ರು ನೀವೇ ಅಂದ್ಮೇಲೆ VBG ರಾಮ್ಜಿಲ್ ನಿಮಗೆ ರಾಮ ಕಂಡು ಬಿಡ್ತಾನಲ್ಲ. ನೋಡಿ ಆತರ ರಾಮನ ಬಗ್ಗೆ ನಮ್ಗೆ ಗೌರವ ಇದೆ, ಆತರನ ಹೇಳಲಿಕ್ಕೆ ಹೋಗುದಿಲ್ಲ. ನೀವು ಒಬ್ಬ ಗಾಂಧೀಜಿಯವರ ಇದನ್ನ ನೀವು ತೆಗೆದು ನೀವು ಯಾವ ಉದ್ದೇಶಕ್ಕಾಗಿ ತೆಗೆದಿರೋ ನಾವು ಕೇಳಿದಷ್ಟೇ. ನಮ್ಮ ರಾಜ್ಯದಲ್ಲಿ ನಾವು ಬೇಡ ಅಂತ ಇದ್ದೀವಿ ಅಲ್ವಾ? ನೀವು ಹೋಗಿ 100% ನೀವು ಕೊಡ್ತಾ ಇದ್ದೀರಾ? 100% ನೀವು ಕೊಡ್ತಾ ಇದ್ದಾರೆ. ನೀವು 2 years ಆಯ್ತು, ಎಲ್ಲಿ ಕೊಟ್ಟಿದ್ದೀರಿ? ಉದ್ಯೋಗ ಖಾತೆ ನಿಂತೋಗಿದೆ. ನಮ್ಮಲ್ಲಿ ಈಗ ದುಡ್ಡು ಬರ್ತಾ ಇಲ್ಲ. 40% ಅಲ್ಲಿ ನಾವ್ ಏನ್ ಕೆಲಸ ಮಾಡ್ಸಕ್ಕಾಗತ್ತೆ ರಾಜ್ಯ ಸರ್ಕಾರ ಅಲ್ವಾ? ಈಗ ಹೋಗಿ ಹಳ್ಳಿಯಲ್ಲಿ ನೀವು ಹೋಗಿ ಟಿವಿಯಲ್ಲಿ ಮುಂದೆ ಹೋಗಿ ಕೇಳಿ, ಏನಾರು ಇದೆಯಾ ಉದ್ಯೋಗ ಖಾತ್ರೆ? ಏನೇನು ಇಲ್ಲ. ಜನಸಾಮಾನ್ಯರಿಗೆ ಒಂದು ಸ್ವಲ್ಪ ಆರ್ಥಿಕ ಮಟ್ಟದಲ್ಲಿ ಚೆನ್ನಾಗಿರೋದ್ರಿಂದ ಸ್ವಲ್ಪ ಉದ್ಯೋಗ ಖಾತ್ರೆ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಂದ್ರೆ ಹಳ್ಳಿಯದಲ್ಲಿ ನೋಡಿ, ತೋಟದ ಕೆಲಸ ಮಾಡಿಸ್ಕೋಬಹುದು, ಅವ್ರ ವೈಯಕ್ತಿಕ ಕೆಲಸ ಮಾಡ್ಬೋದು, ಬಾವಿಗಳು ತಗ್ಸ್ಕೋಬಹುದು, ಆಮೇಲೆ ಕೆರೆಗಳನ್ನು ಹೂಳು ಎತ್ಕೊಳ್ಳಬಹುದು. ಎಷ್ಟು ಚೆನ್ನಾಗಾಗ್ತಿತ್ತು. ಈಗ ಎಲ್ಲಿದೆ ಅದು? ಓಕೆ, ನೀವು ಮಹಾತ್ಮ ಗಾಂಧಿ ಬಗ್ಗೆ ಇಷ್ಟೆಲ್ಲ ಉಲ್ಲೇಖ ಮಾಡ್ತಾ ಇದ್ದೀರಿ. ನೆನ್ನೆ ಸದನದಲ್ಲಿ ವಿಜಯೇಂದ್ರ ಅವ್ರು ಮಾತಾಡ್ಬೇಕಾದ್ರೆ ಒಂದು ಪ್ರಮುಖ ವಿಚಾರ ಉಲ್ಲೇಖ ಮಾಡಿದ್ರು. ಮಹಾತ್ಮ ಗಾಂಧಿ ಅಂದಾಗ ರಾಮರಾಜ್ಯದ ಕನಸನ್ನ ಹೊತ್ತವರು. ಇವತ್ತು 650ಕ್ಕೂ ಹೆಚ್ಚು ಬಾರ್ ಲೈಸೆನ್ಸ್ ಅನ್ನ ಕೊಡೋದಕ್ಕೆ ಕಾಂಗ್ರೆಸ್ನವ್ರು ಹೊರಟಿದ್ದಾರೆ. ನೀವು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತೀರಿ ಅಂತ ಕೇಳಿದ್ದಾರೆ. ಶಬಾಷ್, ನಾನು ಇವಾಗಲೇ ಕೊಡ್ತೇನೆ ನಿಮ್ಗೆ. ಇದೇ ಇವ್ರ ಸರ್ಕಾರದಲ್ಲಿ ಗೋಪಾಲಯ್ಯ ಇವತ್ತು ಏನು ಅಬ್ಕಾರಿ ಮಂತ್ರಿ ಆದಾಗ 2050 CL7 ಕೊಟ್ಟಿದ್ದಾರೆ. 2000 CL7 ಕೊಟ್ಟಿದ್ದಾರೆ. ವಿಜಯೇಂದ್ರಗೆ ಏನಾದ್ರು ಇದ್ರೆ ಕೇಳಿ ಅಲ್ವಾ? ವಿಜಯೇಂದ್ರ ರಾಜ್ಯ ಕೇಳಿ, ಅವ್ರು 2000 ಕೊಟ್ಟಿದ್ದಾರೆ. ನಾವು 600 ಕೊಟ್ಟಿದೆ ಅಂತ ಅವ್ರು ಹೇಳ್ತಾರಲ್ಲ. 2000 ನಾನು ದಾಖಲೆ ಕೊಡ್ತೇನೆ. 2000 ಕೊಟ್ಟಿದ್ದಾರೆ. 2000 CL7 ಬಾರ್ಗಳಾಗಿ ಮಾರ್ಪಟ್ಟಿದ್ದಾರೆ. ಇದು ಅವ್ರು ಕೊಟ್ಟಿಲ್ವಾ? ಅವ್ರು ಹೆಂಗ್ ಕೊಟ್ರು? ಅವರು ನಾವು ಕೊಟ್ಟಿರೋದು ಜನಸಂಖ್ಯೆ ಆಧಾರದ ಮೇಲೆ ನಾವು ಸ್ವಲ್ಪ ಕೊಟ್ಟಿದೀವಿ, ಇಲ್ಲ ಅಂತಿಲ್ಲ. ನಾವು ಕೊಟ್ಟಿದ್ದು 600 ಕೊಟ್ಟಿದ್ದು ಅಲ್ವಾ? ಹಂಗಾಗಿ ಮಹಾತ್ಮ ಗಾಂಧೀಜಿಯವ್ರ ಹೆಸರು ಹೇಳ್ಕೊಂಡು ನಾವು ಕೊಟ್ಟಿದ್ದು ಅಲ್ಲ ಇದು ಅಲ್ವಾ? ದೇಶದ ಇದರಲ್ಲಿ ಇವತ್ತು ರಾಜ್ಯದಲ್ಲಿ CL7 ಕೆಲವರು ಕೇಸ್ ಹಾಕಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇಷ್ಟು ಜನಸಂಖ್ಯೆ ಇದೆ, ಇಷ್ಟು ಕೊಡ್ಬೇಕನ್ನೋದು ಇದೆ, ಅದ್ರ ಮೇಲೆ ಕೇಸ್ ಹಾಕಿದ್ದಾರೆ. ಮೊನ್ನೆ ನಾವು ಹಾರಾಜ್ ಮಾಡ್ಬೇಕಂತ ಒಂದಿಷ್ಟು ಇತ್ತು, ನಮ್ಮದು ಕೋಟ ಇತ್ತು, ಹಾರಾಜ್ ಮಾಡ್ಬೇಕಂದಾಗ ಕೇಸ್ ಹಾಕೊಂಡಿದ್ದಾರೆ. ಅದು ಪೆಂಡಿಂಗ್ ಉಳ್ಕೊಂಡಿದೆ. ಯಾವ ರೀತಿಯ ಇವತ್ತು ವಿಜೇಂದ್ರ ಅವ್ರು ಮಾತಾಡಕ್ಕೆ ಅವ್ರಿಗೆ ಯೋಗ್ಯತೆ ಇದೆ? ಅವರಿಗೆ ಅವ್ರು ತಿಳ್ಕೋಬೇಕಲ್ಲ, ತಮ್ಮ ಕಾಲದಲ್ಲಿ ಏನ್ ನಡೀತು, ತಮ್ಮ ಕಾಲದಲ್ಲಿ ಏನು ಆಗಿದೆ ಅದು ಯೋಚನೆ ಮಾಡಿ ಹೇಳ್ಬೇಕು ಅವ್ರಿಗೆ ಅಲ್ವಾ? ಅವ್ರ ಪಾಪ ಹಿಂದಿನ ಅವ್ರ ತಂದೆ ಇದ್ದಾಗ ಆಗಿದ್ದು, ಅವ್ರ ತಂದೆಯವರ ಮುಖ್ಯಮಂತ್ರಿಗಳಾಗಿದ್ರು, ಬೊಮ್ಮಾಯಿ ಮುಖ್ಯಮಂತ್ರಿಗಳಾದಾಗ ಆಗಿರುವಲ್ವಾ? ಅದೆಲ್ಲ ಅವ್ರಿಗೆ ಗೊತ್ತಿಲ್ವ? ಅವ್ರಿಗೆ ಗೊತ್ತಿದೆ. ಒಟ್ಟು ನಮ್ಮ ಕಾಲದಲ್ಲಿ ಆಗಿದ್ ಮಾತ್ರ ಹೇಳ್ತಿರ್ಬಿಟ್ರೆ ನಿಮ್ ಕಾಲದಲ್ಲಿ ಆಗಿದ್ ಹೇಳ್ಬೇಕಲ್ಲ. ಹಾಗಾಗಿ ಗಾಂಧೀಜಿ ಬಗ್ಗೆ ಮಾತಾಡೋಕೆ ಅವ್ರ ಯೋಗ್ಯತೆನೇ ಇಲ್ಲ ಅವರಿಗೆ, ಬಿಡಿ ಅವರು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯನ್ನ ಅವರು ಆ ಕಾಲದಲ್ಲೇ ಇದು ಏನು ಗೋಡ್ಸೆ ಅಂತ ಅವ್ರು ಇಟ್ಕೊಂಡು ಸಾಯಿಸಿದವ್ರು. ಅವರೆಲ್ಲ ಅವ್ರು ಮಾತಾಡೋ ಹಕ್ಕೇ ಇಲ್ಲ ಅವರಿಗೆ.